ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ರೋಹಿಣಿ ಕುಕ್. ನಾನು ನಿಮ್ಮ ರೋಹಿಣಿ ರೆಡ್ಡಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಚೌಳಿಕಾಯಿ ಪಲ್ಯ. ಇದರಲ್ಲಿ ಕಾಮನ್ ಎಲ್ಲರೂ ಚೌಳಿಕಾಯಿ ಪಲ್ಯ ಮಾಡ್ತಾರೆ, ಬಟ್ ಇವತ್ತು ನಾನು ಮಾಡೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಮ್ಮ ಸೈಡೆಲ್ಲ ಅಂದರೆ ಉತ್ತರ ಕರ್ನಾಟಕದ ಸೈಡ್ ನಾವು ಕಾರ್ಚಿಕಾಯಿ ಪಲ್ಯ ಅಂತ ತಿಂತೀವಿ, ಬಟ್ ಅದು ಮಳೆಗಾಲದ ಸೀಸನಲ್ಲಿ ಹೆವಿ ಸಿಗುತ್ತೆ. ನೆಕ್ಸ್ಟ್ ಸಿಗೋಲ್ಲ, ಬಟ್ ಯಾವಾಗಲೂ ಸಿಗೋದು ಚೌಳಿಕಾಯಿ. ಸೇಮ್ ಪ್ರೋಸೆಸ್ಸಲ್ಲೇ ಇದನ್ನು ಮಾಡ್ಕೋಬೇಕು. ಅಂದರೆ ಕರ್ಜಿಕಾಯಿ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಚೌಳಿಕಾಯಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಸೇಮ್ ಟೇಸ್ಟ್ ಅನಿಸುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ, ಬಟ್ ಅದೇ ರೀತಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಹಂಚಿಟ್ಟು ಸ್ವಲ್ಪ ಅದನ್ನ ಹುರ್ಕೊಳ್ಳೋಣ. ಸ್ವಲ್ಪ ತೊಳೆದಿರೋದ್ರಿಂದ ಆಮೇಲೆ ಆಯಿಲ್ ಹಾಕೋಣ, ಸ್ವಲ್ಪ ನೀರೆಲ್ಲ ಹೋಗಲಿ. ಓಕೆ, ಇವಾಗ ನೋಡಿ ಒಂದು 2-3 ಸ್ಪೂನಷ್ಟು ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಉರಿತಿದ್ರೆ ಘಮನೇ ಬೇರೆ, ಎಣ್ಣೆಲಿ ಸಖತ್ತಾಗಿರುತ್ತೆ. ಓಕೆ, ಇದನ್ನ ಚೆನ್ನಾಗಿ ಹಂಚ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಇದು ಯಾವ ರೀತಿ ಆಗಬೇಕಂದ್ರೆ ಸೇಮ್ ಕಾರ್ಚಿಕಾಯಿ ಯಾವ ರೀತಿ ಹುರಿತೀವೋ ಇದೆಲ್ಲ ಒಳ್ಳೆ ಘಮ ಬರುತ್ತೆ. ಚೌಳಿಕಾಯಿ ಹುರಿದ ಮೇಲೆ ಒಳ್ಳೆ ಘಮ ಬರುತ್ತೆ, ಇದ್ರೂ ಅಲ್ಲಿವರೆಗೂ ಹುರಿಬೇಕು. ನೋಡಿ, ಇವಾಗ ಕಂಪ್ಲೀಟ್ ಇದು ಹುರಿದಿದ್ದು ಆಗಿದೆ. ಇವಾಗ ಇದನ್ನೇನು ತೆಗಿಬೇಕಂತ ಅವಶ್ಯಕತೆ ಇಲ್ಲ, ಸ್ವಲ್ಪ ಜಸ್ಟ್ ಸೈಡಿಗೆ ಸರಿಸಿ ಮಧ್ಯದಲ್ಲಿ ಎಣ್ಣೆ ಹಾಕಿ ನೋಡಿ. ಆಲ್ರೆಡಿ ಹಂಚು ಕಾದಿರುತ್ತೆ ಅಲ್ವಾ, ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೋದಿದೆ. ಅದಕ್ಕೆ ಸ್ವಲ್ಪ ಮಾಮೂಲು ಜೀರಿಗೆ ಮತ್ತು ಸಾಸಿವೆ. ಇದಕ್ಕೆ ಯಾವುದೇ ರೀತಿಯಾದಂಥ ಈರುಳ್ಳಿ ಬಳಸಬಾರ್ದು, ಚೆನ್ನಾಗಿರೋದೇ ಇಲ್ಲ. ಜೀರಿಗೆ ಸಾಸಿವೆ ಹಾಗೂ ಇದಕ್ಕೆ ಸ್ವಲ್ಪ ಹೆವಿಯಾಗಿ ಒಂದು 2-3 ಗಡ್ಡೆ ಆಗುವಷ್ಟು ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಇದರಲ್ಲಿ ಬೆಳ್ಳುಳ್ಳಿ ಟೇಸ್ಟ್ ಒಂದು ಆಸಮ್ ಆಗಿರುತ್ತೆ, ಎಷ್ಟು ಬೆಳ್ಳುಳ್ಳಿ ಹಾಕಿದ್ರೂ ಸೂಪರಾಗಿರುತ್ತೆ. ಓಕೆ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅದಕ್ಕೂ ಮುಂಚೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದ್ರ ಬೆಳ್ಳುಳ್ಳಿ ಜಾಸ್ತಿ ಫ್ರೈ ಆಗಲೇಬಾರ್ದು, ಇದಕ್ಕೆ ಸ್ವಲ್ಪ ಜಸ್ಟ್ ಬೆನಿಬೇಕು ಅಷ್ಟೇ. ಅದೆಲ್ಲ ಅಂದರೆ ಸಾಂಬಾರಿಗೆಲ್ಲ ಒಗ್ಗರಣೆ ಕೊಡಬೇಕಾದ್ರೆ ನಾವೆಲ್ಲ ಫ್ರೈ ಮಾಡ್ತೀವಲ್ಲ, ಅಷ್ಟು ಆಗಬಾರ್ದು. ಓಕೆ, ಇವಾಗ ಸ್ವಲ್ಪ ಖಾರ ಹಾಕೋಣ. ಆಮೇಲೆ ಖಾರ ಎಲ್ಲ ಫ್ರೈ ಆದಮೇಲೆ ಖಾರ ಹಾಕಬೇಕು, ಇಲ್ಲಾಂದರೆ ಖಾರ ಒತ್ತುತ್ತೆ. ಹಾಗಾಗಿ ಅದೆಲ್ಲ ನೀಟಾಗಿ ಫ್ರೈ ಆಗಿದೆ ಅಂದಾಗ ಖಾರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜಸ್ಟ್ ಒಂದು ಸಲ ಮಿಕ್ಸ್ ಕೊಡಬೇಕಷ್ಟೇ ಇದನ್ನು. ಆಮೇಲೆ ಸ್ವಲ್ಪ ಶುಗರ್ ಹಾಕಿದ್ದೀನಿ, ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ಶುಗರ್ ಹಾಕಿ ಖಾರ ಬೇಗ ಒತ್ತೋದ್ರಿಂದ ಸ್ವಲ್ಪ ಜಸ್ಟ್ ಮಿಕ್ಸ್ ಮಾಡ್ತಾ ಹಾಗೆ ಎಲ್ಲ ಚೌಳಿಕಾಯಿನೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಓಕೆ, ಈಗ ಎಲ್ಲನೂ ಸರಿಯಾಗಿ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೇಮ್ ಕಾರ್ಚಿಕಾಯಿ ರುಚಿನೇ ಕೊಡುತ್ತೆ ಚೌಳಿಕಾಯಿ ಪಲ್ಯ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಓಕೆ, ರೊಟ್ಟಿ ಜೊತೆ ತಿಂತಾಯಿದ್ರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಖಂಡಿತ ಒಂದು ಸಲ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ನನ್ನ ವೈಬ್ ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.